नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयावहम्। भवति यदनुभावादेडमुकोऽपि वाग्मे जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरा। विद्यायां विबुधाचार्य वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु। अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्य किल पुरुषार्थ साधने भूते। अद्य वायुस्तुतिगत मध्व महात्म्य विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे,
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ಶ್ರೀಮದಾಚಾರ್ಯರ ಮಹಿಮೆಗೆ ಅನುಸಾರವಾಗಿ ಪೀಠೆ ರತ್ನೋಪಕಲ್ಪತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಶುಚಚರಿತರಿತಂ ಭಾತಿ ಗಂಧರ್ವಗೀತಂ ಅಂತನ್ನುವುದರ ಜೊತೆಯಲ್ಲಿ ಆಜ್ಞಾಮನ್ನೇರಧಾರ್ಯಾಂ ಶಿರಸಿ ಪರಿಸರದ್ರಶ್ಮಿ ಕೋಟೀರಕೋಟು ಕೃಷ್ಣಸ್ಯ ಕ್ಲಿಷ್ಟಕರ್ಮ ತದನುಸರಣಾದರ್ತ್ಯುತೋ ದೇವಸಂಗೈ ಭೂಮಾ ವಾಗತ್ಯ ಭೂಮನ್ ಅಸುಕರ್ಮ ಕರೋತ್ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ಯಸ್ಯದಸ್ಯೋರ್ ಮಣಿಮತ ಉದಿತಂ ವೇದ ಸದ್ಯುಕ್ತವಿಸ್ತಂ. ಪೀಠೆ ರತ್ನೋಪಕಲ್ಪತೆ ಪ್ರಾರಂಭ ಮಾಡಿ ಆಜ್ಞಾಮನ್ನೇರಧಾರ್ಯಾಂ ಅಂತನ್ನುವ 38ನೇ ಶ್ಲೋಕದವರೆಗೂ ಇನ್ನೇನು ದಿವಸ ವಿವರಣೆ ಮಾಡಿತು. ಶ್ರೀಮದಾಚಾರ್ಯರ ಭಾಷ್ಯ ಲೇಖನ ಇತ್ಯಾದಿ ಎಲ್ಲ ನಂತರದ ಚರಿತ್ರೆಯನ್ನು ಹೇಳಿ ಈಗ ಅವರು ಅವತರಿಸಿದ ಸಂದರ್ಭವನ್ನು ವ್ಯುತ್ಕರ್ಮದಿಂದ ಹೇಳ್ತಾ ಇದ್ದಾರೆ. ಭೂತ್ವಾ ಕ್ಷೇತ್ರೇ ವಿಶುದ್ಧಿ. ಆಚಾರ್ಯರೇ, ವಾಯುದೇವರಾದ ನೀವು ಪವಿತ್ರವಾಗಿರ್ತಕ್ಕಂತಹ ದ್ವಿಜಗುಣ ನಿಲಯೇ, ಎಲ್ಲಿ ಅನೇಕ ಸಚ್ಚರಿತ್ರ ಸದಾಚರಣಶೀಲರಾಗಿರ್ತಕ್ಕಂತಹ ಬ್ರಾಹ್ಮಣರು ವಾಸ ಮಾಡಿದ್ದಾರೆ, ಅಂತಹ ರೂಪ್ಯಪೀಠಾಭಿಧಾನೆ, ಎಲ್ಲಿ ಉಡು ರಾಜನಾಗಿರ್ತಕ್ಕಂಥ ಚಂದ್ರ ತಪಸ್ಸು ಮಾಡಿದನು, ಯಾವುದರಿಂದ ಅದು ಉಡುಪಿ ಅಂತನ್ನೋ ಹೆಸರನ್ನು ಪಡೆಯಿತು, ಯಾವುದಕ್ಕೆ ರೂಪ್ಯಪೀಠ ಅಂತಿಕೊಂಡು ಸಂಸ್ಕೃತದಲ್ಲಿ ಕೂಡ ಕರೀತಾರೆ. ಆ ಕ್ಷೇತ್ರ 3 ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ, ಸಕಲ ಲೋಕಗಳಲ್ಲಿ ಪ್ರಸಿದ್ಧವಾದಂಥ ಕ್ಷೇತ್ರ. ಆ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಪಾಜಕ ಕ್ಷೇತ್ರ. ಉಡುಪಿಯಿಂದ ಸುಮಾರು 7ರಿಂದ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕ್ಷೇತ್ರ. ಸಮೀಪದಲ್ಲಿ ಕುಂಜಾರಗಿರಿ ಅಂತಿಕೊಂಡಂತನ್ನ ಪರ್ವತದ ಮೇಲೆ, ಗುಡ್ಡದ ಮೇಲೆ ಸಾಕ್ಷಾತ್ ಶ್ರೀಕೃಷ್ಣನ ತಂಗಿಯಾಗಿರ್ತಕ್ಕಂಥ ದುರ್ಗಾದೇವಿ, ಯಾವಳು ಕಂಸನಿಂದ ಪಾರಾಗಿ, ಕಂಸನ ಕೈಯಿಂದ ಪಾರಾಗಿ ಅಷ್ಟಭುಜ ತೋರಿಸಿ ನಿನ್ನ ಮೃತ್ಯು ಹುಟ್ಟಿ ಬೆಳೀತಾ ಇದ್ದಾನೆ ಅಂತ ತಿಳ್ಕೊಂಡಂತನ್ನೋದನ್ನು ಅವನಿಗೆ ತಿಳಿಸಿಕೊಟ್ಲು. ಅಂತಹ ದುರ್ಗಾದೇವಿಯ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂತಹ ಪವಿತ್ರವಾದ ಕ್ಷೇತ್ರ ಪಾಜಕ ಕ್ಷೇತ್ರ. ಅಲ್ಲಿ ನಡುಮನೆ ಅಂತಿಕೊಂಡಂತ ಒಬ್ಬ ಬ್ರಾಹ್ಮಣರು. ಯಾಕಂತಂದರೆ ಉಡುಪಿ ಮಂಗಳೂರು ಕಡೆಯಲ್ಲಿ ದೂರದಲ್ಲಿ ಮನೆಗಳು, ಈಗೆಲ್ಲ ಸಾಕಷ್ಟು ಬಿಲ್ಡಿಂಗ್ಗಳು ಬಂದಿವೆ. ಆದರೆ ಮೊದಲು ಅದು ಕಾಡು ಪ್ರದೇಶ. ಈ ದಿಕ್ಕಿನಲ್ಲಿ ಮನೆ ಇದೆ, ಇನ್ನೊಂದು ದಿಕ್ಕಿನಿಂದ ಇನ್ನೊಂದು ಮನೆ, ಅಲ್ಲಿಂದ ಮತ್ತೊಂದು 2 ಕಿಲೋಮೀಟರ್ ಮೇಲೆ ಇನ್ನೊಂದು ಮನೆ.
ಈ ರೀತಿಯಾಗಿ ಇರತಕ್ಕಂಥ ಒಂದು ಕ್ರಮ. ಇಂಥ ಕ್ರಮದಲ್ಲಿ ಆಗ ಅದರಿಂದಲೇ ಮೂಡು ಮನೆ ಅಂದರೆ ಪೂರ್ವಾಲಯ ಅಂತ ಅರ್ಥ, ಬಡಗು ಮನೆ ಅಂದರೆ ಪಶ್ಚಿಮ ಮನೆ ಅಂತ, ಅದು ಬಡಗು ಮನೆ ಅಂತ ತಿಳ್ಕೊಂಡು, ಹೀಗೆ ಮಧ್ಯದಲ್ಲಿ ಮನೆ ಇದ್ದಂಥವ್ರಿಗೆ ಮಧ್ಯ ನಡ್ಯಂತಿಲ್ಲ ಅಂತ ತಿಳ್ಕೊಂಡ ಅಂತಕ್ಕಂಥ ಹೆಸರು. ಮಧ್ಯದಲ್ಲಿರ್ತಕ್ಕಂಥ ಮನೆಯವರು ಅಂತ ಅರ್ಥ. ಅಂತ ಮಧ್ಯಗೆ ಹಾಕ್ಯಗೆ ಅವರ ಮನೆಯಲ್ಲಿ ಪಾರಿಯು ರಾಜ್ಯಾಧಿರಾಜ ಅಂತ ಮನೆಯಲ್ಲಿ ಭೂತ್ವ ಅವತರಿಸಿ, ಏನಪ್ಪ ಅಂಥ ವೈಶಿಷ್ಟ್ಯ, ಮಧ್ಯಗೆ ಭಟ್ಟರ ಮನೆಯಲ್ಲಿ ವಾಯುದೇವರು ಅವತರಿಸಿದರು. ಹೌದು, ಅತ್ಯಂತ ವಿಶಿಷ್ಟತೆ ಇದೆ, ಅತ್ಯಂತ ವೈಶಿಷ್ಟ್ಯ ಇದೆ. ಏನು ವೈಶಿಷ್ಟ್ಯ ಇದೆ ಅಂತ ತಿಳ್ಕೊಂಡಂತಂದರೆ, ಮಧ್ಯಗೆ ಭಟ್ಟರು ಅವರ ಹೆಂಡತಿ ಹೆಸರು ವೇದವತಿ ಅಂತ. ಇದರ ಬಗ್ಗೆ ಕೆಲವರು ತಕರಾರಿದೆ ಇರಲಿ. ಒಬ್ಬಳು ಯೋಗ್ಯ ಸದ್ಗ್ರಹಿಣಿ, ಗಂಡ ಹೆಂಡತಿಯರು ಬಹಳ ಆಚರಣಶೀಲರು, ಆಸ್ತಿಕರು. ಇಂಥ ಆಸ್ತಿಕ ಶಿರೋಮಣಿಗಳಾಗಿರ್ತಕ್ಕಂತಹ ಅವರಿಗೆ ಒಬ್ಬಳು ಹೆಣ್ಮಗಳಿಲ್ಲ. ಆದರೆ ಅವರಿಗೆ ಲೋಕವನ್ನು ಉದ್ಧರಿಸುವ ಒಬ್ಬ ಮಗ ಬೇಕಾಗಿತ್ತು. ಅದಕ್ಕಾಗಿ ಅವರು ಶಾಸ್ತ್ರಗಳನ್ನು ನೋಡಿದಾಗ ಗೊತ್ತಾಯಿತು, ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ. ಕರ್ದಮ ಋಷಿಗಳು, ಪರಾಶರರು, ಪಾಂಡವರು ಮೊದಲಾಗಿರ್ತಕ್ಕಂಥವ್ರು ಒಳ್ಳೆ ಮಕ್ಕಳು ಬೇಕು ಅಂತೇಳಿ ಕಠೋರವಾದ ತಪಸ್ಸನ್ನು ಮಾಡಿ ಶ್ರೇಷ್ಠ ಮಕ್ಕಳನ್ನು ಪಡೆದ್ರಲ್ಲ. ಹಾಗೆ ನಾನು ಯಾಕೆ ತಪಸ್ಸು ಮಾಡಬಾರ್ದು? ನನ್ನ ಮನೆಯಲ್ಲಿಯೂ ಕೂಡ ಲೋಕೋದ್ಧಾರಕನಾಗಿರ್ತಕ್ಕಂಥ ಮಗ ಯಾಕೆ ಕೊಟ್ಟಬಾರ್ದು? ಯಾಕೆ ಅವತರಿಸಬಾರ್ದು ಅಂತ ಹೇಳಿ ಅವರು ತೀವ್ರವಾಗಿ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ವಯೋವ್ರತ, ಪುಂಸವನ ಇತ್ಯಾದಿ ಅನೇಕ ವ್ರತಗಳನ್ನು ಗಂಡ ಹೆಂಡತಿ ಇಬ್ಬರು ತಪ್ಪದೆ ಮಾಡ್ತಾ ಇದ್ದಾರೆ. ಅವರ ಮನೆಯಿಂದ ಸುಮಾರು 10-12 ಕಿಲೋಮೀಟರ್ ಉಡುಪಿ. ಅವಾಗಿನ್ನೂ ಕೃಷ್ಣನ ಸ್ಥಾಪನೆ ಆಗಿರಲಿಲ್ಲ. ಅಲ್ಲಿ ಅನಂತೇಶ್ವರ ಲಿಂಗರೂಪದಿಂದ ಇರತಕ್ಕಂತಹ ಅನಂತನಾಮಕನಾಗಿರ್ತಕ್ಕಂಥ ಶ್ರೀಹರಿ, ಅವನು ಈ ಮಧ್ಯಗೆ ಭಟ್ಟರ ಕುಲದೇವತೆ. ಕುಲದೇವತೆ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ದಿನಾಲು ಮಧ್ಯಗೆ ಭಟ್ಟರು 10 ಹೆಜ್ಜೆ ಅಲ್ಲ, 20 ಹೆಜ್ಜೆ ಅಲ್ಲ, 10 ಕಿಲೋಮೀಟರ್ ನಡೆಯುತ್ತಾ ಮಧ್ಯದಲ್ಲಿ 4 ನದಿಗಳನ್ನು ದಾಟುತ್ತಾ ಈಜಿ ಹೋಗ್ಬೇಕು ಇನ್ನೊಂದು ದಂಡೆಗೆ. ನೌಕೆ ಇದ್ದರೆ ಇತ್ತು, ಇಲ್ಲದಿದ್ದರೆ ಇಲ್ಲ. ಮಳೆ ಅನ್ನದೆ, ಚಳಿಗಾಲ ಅನ್ನದೆ, ಬೇಸಿಗೆಗಾಲ ಅನ್ನದೆ ದಿನಾಲು ಅನಂತೇಶ್ವರನ ಉಪಾಸನೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಮಧ್ಯಗೆ ಭಟ್ಟ. ಅಂದು ಮಕರ ಸಂಕ್ರಮಣದ ದಿನ ಅನಂತೇಶ್ವರ ದೇವಾಲಯದಲ್ಲಿ ಬಹಳ ದೊಡ್ಡ ಉತ್ಸವದಲ್ಲಿ ಒಬ್ಬ ಸಾಮಾನ್ಯ ಯೋಗ್ಯತೆ ಇದ್ದ ವ್ಯಕ್ತಿ ಅನಂತೇಶ್ವರ ದೇವಾಲಯದ ಎದುರಿನಲ್ಲಿ ಹೋಗಿ ನೋಡಿ, ಒಂದು ಧ್ವಜಸ್ತಂಭ ಇದೆ, ಅದರ ಮೇಲೆ ಒಬ್ಬ ಮನುಷ್ಯ ನಿಲ್ಲುವಷ್ಟು ಮಾತ್ರ ಸ್ಥಳ ಇದೆ. ಒಬ್ಬ ವ್ಯಕ್ತಿ
ಸರ 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 ಅಂತೇಳಿ ಆ ಧ್ವಜಸ್ತಂಭದ ಮೇಲೆ ಏರಿದ. ಏರಿ ರಂಗಾಂತರೇ ನಟೈವ ಕೆಲ ವಿಸ್ಮಯಾತ್ಮ, ದೊಡ್ಡ ಸ್ಟೇಜ್ ಮೇಲೆ ಹೇಗೆ ಕುಣಿಬೇಕು ಹಾಗೆ ಮರೆತು ಕುಣಿತಾ ಇದ್ದಾನೆ. ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಸೇರಿದ ಸಾವಿರಾರು ಜನ ಏನಪ್ಪ ಅಂತೇಳಿ ಅಲ್ಲಿ ಕೂಡಿ ಬಂದಿದ್ದಾರೆ. ಆ ಕಾಲಕ್ಕೆ ಅವನು ಹೇಳ್ತಾನೆ, ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಮಾಯಾವಾದ ಮಿಥ್ಯಾವಾದಾದಿಗಳಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಜಿಜ್ಞಾಸು ಕುಲ ಅಂತ ಏನಿದೆ ಬಹಳ ಪೀಡಿತವಾಗಿದೆ, ಸರಿಯಾದ ದಾರಿ ಸಿಗದೆ ಅತ್ಯಂತ ದುಃಖಿತವಾಗಿದೆ. ಯಾವುದಪ್ಪ ದಾರಿ, ಯಾರನ್ನು ಉಪಾಸನೆ ಮಾಡಬೇಕಪ್ಪ ಅಂತನ್ನುವ ಚಿಂತೆಯಲ್ಲಿ ಇದೆ. ಆದರೆ ಯಾರೂ ಚಿಂತೆ ಮಾಡಬೇಡಿ, ಇಷ್ಟರಲ್ಲಿಯೇ ಈ ಭೂಮಿಯ ಮೇಲೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಅವತರಿಸ್ತಾರೆ. ಅವತರಿಸಿ ಸಚ್ಶಾಸ್ತ್ರವನ್ನು, ಪರಮಾತ್ಮನ ಪ್ರಾಪ್ತಿಯ ಸರಿಯಾದ ಉಪಾಯವನ್ನು ಜಗತ್ತಿಗೆ ತಿಳಿಸಿಕೊಡ್ತಾರೆ. ಎಲ್ಲರೂ ನಿಶ್ಚಿಂತರಾಗಿರಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವ್ರು ಅವನು ಹೇಳ್ತಾನೆ. ಅಲ್ಲಿ ನಿಂತುಕೊಂಡಿರ್ತಕ್ಕಂತಹ ಮದ್ದಿಗೆ ಭಟ್ಟರು, ನನ್ನ ಮನೆಯಲ್ಲೇ ಯಾಕೆ ವಾಯುದೇವ ತೋರಿಸಬಾರದು ಸಂಕಲ್ಪ ಮಾಡಿದ್ದಾರೆ. ಉತ್ಸವಕ್ಕೆ ಆಗ ವೇದವತಿಗೆ 9 ತಿಂಗಳು, ಗರ್ಭಿಣಿ, ಇನ್ನೇನು ಆಸನ್ನ ಪ್ರಸವ. ಮನೆಗೆ ಹೊರಟಿದ್ದಾರೆ. ಮಧ್ಯದಾರಿ ಆಕಾಶದಲ್ಲಿ ದುಂದುಬಿಯ ಸ್ವರ ಕೇಳ್ತಾ ಇದೆ. ಜಯ ಜಯ ಅಂತ ಶಬ್ದ ಕೇಳ್ತಾ ಇದೆ. ಏನಪ್ಪ, ವಾಯುದೇವರು ಅವತರಿಸುವ ಚಿಹ್ನೆ. ಯಾಕೆ ನನ್ನ ಮನೆಯಲ್ಲಿ ಆ ವಾಯುದೇವರು ಬರಬಾರ್ದು? ಪಾಸಿಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಯಾರಿಗಾದ್ರೂ ಬಡತನ ಹಣ ಬೇಕಾ? ಒಳ್ಳೆ ಮಾತುಗಳನ್ನ ಆಡಬೇಕಾಗಿದ್ದರೆ ಸಂಪತ್ತು ಬೇಕಾ? ಸಿರಿವಂತಿಕೆ ಬೇಕಾ? ಇಲ್ಲಲ್ಲ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತೆ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾದರಿದ್ರತ. ಒಳ್ಳೆಯ ಮಾತನ್ನು, ಒಳ್ಳೆಯ ವಿಚಾರ ಮಾಡೋದಕ್ಕೋಸ್ಕರ ಬಡತನ ಯಾಕೆ? ಹೀಗೆ ವಿಚಾರ ಮಾಡ್ತಾ ಮನೆ ಅಂಗಳದಲ್ಲಿ ಕಾಲಿಟ್ಟ ಕ್ಷಣಕ್ಕೇನೆ ಮನೆ ಹಿರಿಯರು ಬಂದು ಹೇಳಿದ್ರು, ಮದ್ದಗೆ ಭಟ್ಟರೆ ನಿಮ್ಮ ಮನೆಗೆ ಒಳ್ಳೆ ಉತ್ತಮ ಗಂಡು ಶಿಶು ಹುಟ್ಟಿದೆ ಅಂತ ತಿಳ್ಕೊಂಡಂತೆ ವಾಯುದೇವರು ತಮ್ಮ ಮನೆಗೆ ಬಂದಿದ್ದಾರೆ ಅಂತ ಅನುಸಂಧಾನ ಮಾಡಿದ್ದಾರೆ. ಹಾಗಾದರೆ ವಾಯುದೇವರು ವೇದವತಿಯ ಗರ್ಭದಲ್ಲಿ ಬೆಳೀತಾ ಇದ್ದರೆ ಇಲ್ಲ. ವಾಯುದೇವರಿಗೆ ಗರ್ಭವಾಸ ಇಲ್ಲ, ಶುಕ್ಲಜೋನಿತ ಸಂಪರ್ಕ ಇಲ್ಲ, ಮೂಲ ರೂಪದಿಂದಲೇ ಬರ್ತಾರೆ. ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ, ಒಬ್ಬ ರಾಜ ಏನೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಅಲ್ಲಿದ್ದ ರಾಜನನ್ನು ಓಡಿಸಿ ಆತನು ಆ ರಾಜ್ಯದ ಅಧಿಪತಿಯಾಗಿ ಕುಳಿತುಕೊಳ್ಳುವಂತೆ ಅಲ್ಲಿದ್ದ ಜೀವವನ್ನು ವಾಯುದೇವರು 9 ತಿಂಗಳು ಯಾವ ಜೀವ ವೇದವತೆಯ ಗರ್ಭದಲ್ಲಿ ಬೆಳೆದಿತ್ತೋ ಆ ಜೀವಕ್ಕೆ ಸದ್ಗತಿಯನ್ನು ಕೊಟ್ಟು, ಹೋಗಪ್ಪ, ಗತಿಯನ್ನು ಪಡೆದು ಉತ್ತಮವಾದ ಗತಿಯಿಂದ ಉದ್ಧತನಾಗುವಂತೇಳಿ ಕಳಿಸಿಕೊಟ್ಟು ಆ 9 ಬಾಗಿಲಿನಿಂದ ಯುಕ್ತವಾಗಿರ್ತಕ್ಕಂತಹ ನವದ್ವಾರೋಪೇತವಾಗಿರ್ತಕ್ಕಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ನಗರದಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಇದರರ್ಥ ಗರ್ಭದಲ್ಲಿ ಬೆಳೆದ ಶಿಶು ಬೇರೆ, ಆ ಶಿಶುವನ್ನು ಆ ಜೀವವನ್ನು ದೂರ ಮಾಡಿ ಆ ಶರೀರವನ್ನು ಪ್ರವೇಶ ಮಾಡಿದ ವಾಯುದೇವರು ಮಧ್ಯಗೇಯ ಮತ್ತು ವೇದವತಿಯ ಮಗ ಅಂತ ಅನಿಸ್ಕೊಂಡಿದ್ದಾರೆ. ಮಗ ಅನಿಸ್ಕೊಂಡು ಬಾಲ್ಯಲೀಲೆಗಳನ್ನು ತೋರಿಸಿದ್ದಾರೆ.
ತಮ್ಮ ಪರಾಕ್ರಮ ತೋರಿಸಿದ್ದಾರೆ. ಹುಣಸೆ ಹಣ್ಣಿನ ನೆವದಿಂದ ಬಂಗಾರದ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಬೋರೆ ಹಣ್ಣಿನ ಬದಲಾಗಿ ಅವಳಿಗೆ ಬಂಗಾರದ ಬೋರೆ ಹಣ್ಣುಗಳನ್ನು ಕೊಟ್ಟಿದ್ದಾರೆ ವ್ಯಾಪಾರ ಬಂದಿರತಕ್ಕಂಥ ಹೆಣ್ಮಗಳಿಗೆ. ಗಿಡವನ್ನು ತಲೆ ಕೆಳಗಾಗಿ ನೆಟ್ಟು ಅದರಿಂದ ವಟವೃಕ್ಷ ಬೆರೆಯುವಂತೆ ಮಾಡಿದ್ದಾರೆ. ಇಂದಿಗೂ ಪಾಜಿಕದಲ್ಲಿ ಆ ವಟವೃಕ್ಷ ನೋಡಬಹುದಲ್ಲ. ತಂದೆಗೆ ದಿನಾಲು ಅನಂತಾಸನಕ್ಕೆ ಹೋಗಲಿಕ್ಕೆ, ಉಡುಪಿಗೆ ಹೋಗ್ಲಿಕ್ಕೆ ತ್ರಾಸ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ಕೈಯಲ್ಲಿದ್ದ ಒಂದು ದಂಡದಿಂದಲೇ ಆ ತಾರದಲ್ಲಿ ಸರೋವರವನ್ನು ನಿರ್ಮಿಸಿದ್ದಾರೆ. ಇಂದಿಗೂ ಪಾಚಕದ ಮನೆಯಲ್ಲಿ ಇರುವ ಆ ಸರೋವರ ನೋಡ್ಬೋದು. ಹೀಗೆ ಅನೇಕ ಲೀಲೆಗಳನ್ನು ತೋರಿಸಿದ್ದಾರೆ. ಗಟ್ಟಿಮುಟ್ಟಿಯಾದ ಪೈಲ್ವಾನ್ ಕೂಡ ಯಾವುದನ್ನು ಜೀರ್ಣ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಪಾತ್ರೆ ತುಂಬ ಉರಳಿಯನ್ನು ತಿಂದು ಸಣ್ಣ ಶಿಶು, 3 ತಿಂಗಳ ಶಿಶು ಜೀರ್ಣ ಮಾಡಿಕೊಂಡಿದೆ. ಪುರಾಣಿಕನು ತಪ್ಪು ಹೇಳಿದಾಗ ಅದನ್ನು ತಿದ್ದಿದೆ. ತಂದೆ ಶಬ್ದ ಬಿಟ್ಟು ಮುಂದೆ ಹೋದಾಗ ಆ ಶಬ್ದ ಹೇಳಿ ಅವ್ರಿಗೆ ಹೇಳಲಿಕ್ಕಾಗದೆ ತಾನು ಹೇಳಿದ್ದಾನೆ. ಇಂಥ ಅನೇಕ ಲೀಲೆಗಳನ್ನು ತೋರಿಸಿ ಪಾರಿವ್ರಾಜ್ಯಾಧಿರಾಜ, ಸನ್ಯಾಸಿಗಳ ಪರಿವ್ರಾಜಕರು, ವಿರಕ್ತ ಸನ್ಯಾಸಿಗಳಲ್ಲಿ ರಾಜ ಅಂತ ಅನಿಸ್ಕೊಂಡಿರ್ತಕ್ಕಂಥ ಇವರು ಗೀತಾ ಭಾಷ್ಯ ಬರೆದು ಆ ನಂತರ ಅಲ್ಲಿ ಮಹಾಬದರಿಗೆ ಹೋಗಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ಅವರ ಆಜ್ಞೆಯಿಂದ ತಿರುಗಿ ಬಂದು ಬ್ರಹ್ಮಸೂತ್ರ ಭಾಷ್ಯ, ಮಹಾಭಾರತ ಆತ್ಮನಿರ್ಣಯ ಮೊದಲಾಗಿರ್ತಕ್ಕಂಥ ಅದ್ಭುತ ಗ್ರಂಥಗಳನ್ನು ಬರೆದಿದ್ದಾರೆ. ಭಾರತ, ಮಹಾಭಾರತ, ಭಾಗವತಾದಿಗಳ ಅರ್ಥವನ್ನು ತಿಳಿಸುವ ಮಹಾಭಾರತ ಆತ್ಮನ 5,000 ಶ್ಲೋಕದ ಗ್ರಂಥವನ್ನು ಬರೆದಿದ್ದಾರೆ. ಕೃತ್ವಾ ಭಾಷ್ಯಾಣಿ ಸಮ್ಯಕ ವ್ಯತನುತ ಭವಾನ್ ಭಾರತಾರ್ಥ ಪ್ರತ್ಯಂ. ಒಂದು ಕಡೆಯಲ್ಲಿ ವೇದಾರ್ಥ ನಿರ್ಣಯಕ್ಕೆ, ವೇದ ಸಾಹಿತ್ಯದ ನಿರ್ಣಯಕ್ಕೆ ಬ್ರಹ್ಮಸೂತ್ರ ಹೇಗೆ ಅನಿವಾರ್ಯವೋ ಅದೇ ರೀತಿಯಾಗಿ ಪುರಾಣ ಇತಿಹಾಸಾದಿಗಳ ನಿರ್ಣಯಕ್ಕೆ ಮಹಾಭಾರತ ತತ್ವನಿರ್ಣಯ ಇದೊಂದು ಅಳತೆಗೋಲು, ನಿರ್ಣಯಾತ್ಮಕ ಗ್ರಂಥ. ಇಲ್ಲಿ ಹೇಳಿದ್ದೇನೆ ಮೂಲದಲ್ಲಿರ್ತಕ್ಕಂಥದ್ದು. ಅಂಥ ಅದ್ಭುತ ಗ್ರಂಥವನ್ನು ಬರೆದು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವ್ರು. ಇಂತಹ 3 ಅವತಾರದ ವಾಯುದೇವರೇ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ಯಾಕಪ್ಪ ನನಗೆ ನಮಸ್ಕಾರ ಮಾಡ್ತೀಯಾ? ವಂದಿತಂ ಅನುದಿನ ಸೇವಿತಂ ದೇವವೃಂದೈ ಅನುದಿನ ಆಸೇವಿತಂ. ದೇವತೆಗಳ ಸಮೂಹ ನಾಮುಂದು ಅಂತ ತಿಳ್ಕೊಂಡು ಅಂತೇಳಿ ಓಡ್ತಾ ಬಂದು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ? ನೀವು ಜೀವೋತ್ತಮ. ಅಷ್ಟೇ ಅಲ್ಲ, ಸುಪೂರ್ಣ ಪ್ರಮತಿಗಳು, ಸರ್ವಜ್ಞರು. ನೀವು ನಿಮ್ಮಿಂದ ಜ್ಞಾನ ಪಡೆಯೋದಕ್ಕೋಸ್ಕರ ದೇವತೆಗಳು ನಿಮ್ಮ ಹತ್ರ ಬರ್ತಾರೆ. ಮನುಷ್ಯರಂತ ಬರೋದು ಕೈಮುತ್ತೆ ನ್ಯಾಯದಿಂದ ನಿಶ್ಚಿತ. ನಿಯತಂ ಒಂದಾರು. ಇಷ್ಟೆಲ್ಲ ನಮ್ಮ ನಮಸ್ಕಾರ ಮಾಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ನಿಮಗೆ ಅಹಂಕಾರ ಇದೆಯಾ? ಇಲ್ಲ, ವಾಯುದೇವರಿಗೆ ಅಹಂಕಾರ ಇಲ್ಲ ನಿಮಗೆ. ನೀವು ದಿನಾಲು ಪ್ರತಿ ಕ್ಷಣವೂ ಒಂದು ಕ್ಷಣವನ್ನು ಬಿಡದೆ ಶ್ರೇಯವುತ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು
ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀರಿ. ದೇವಾದ ದೇವತೆಗಳಿಂದ ಪೂಜ್ಯನಾದ ಪರಮಾತ್ಮನ ಸೇವೆಯನ್ನು ಒಂದು ಕ್ಷಣವೂ ಬಿಡದೆ ಮಾಡ್ತೀರಿ. ಒಂದು ಕ್ಷಣವೂ ಬಿಡದೆ ನಮಸ್ಕಾರ ಮಾಡ್ತೀರಿ. ಲಕ್ಷ್ಮಿಗೂ ಲಕ್ಷ್ಮೀ ಸಹಿತನಾದ ಪರಮಾತ್ಮನಿಗೂ ನಮಸ್ಕಾರ ಮಾಡ್ತೀರಿ. ಇಂತಹ ಶ್ರೀಮದಾನಂದ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಬರೀ ಶ್ರೀಮದಾನಂದ ತೀರ್ಥರಿಗೆ ನಮಸ್ಕಾರ ಮಾಡೋದಲ್ಲ, ಒಂದೇ ವಂದಾರು ಮೀಸೆ ಒಂದೇ ಮಂದಾಕಿನಿ ಸತ್ ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಂ. ಅನೇಕ ವರ್ಷಗಳವರೆಗೆ ಗಂಗಾ ಸ್ನಾನ ಮಾಡಿದರೆ ಎಷ್ಟು ಫಲ ಬರುತ್ತದೆಯೋ, ಎಷ್ಟು ಪುಣ್ಯ ಸಿಗುತ್ತದೆಯೋ ಅದಕ್ಕಿಂತಲೂ 100 ಪಟ್ಟು ಪುಣ್ಯ ಆಚಾರ್ಯರ ಭಾಷ್ಯವನ್ನ ನಮಸ್ಕರಿಸಿದರೆ, ಆಚಾರ್ಯರ 37 ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ, ಆಚಾರ್ಯರ 37 ಗ್ರಂಥಗಳನ್ನು ದಿನಾಲು 1 ಶ್ಲೋಕವಾದರೂ ಪಾರಾಯಣ ಮಾಡಿದರೆ ಅಸಂಖ್ಯ ವರ್ಷ ಗಂಗಾ ನದಿ ಸ್ನಾನ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯ ಸಿಗ್ತದೆ. ಆದ್ದರಿಂದಾಗಿ ಲಕ್ಷ್ಮೀನಾರಾಯಣರನ್ನು ಸತತ ನಮಸ್ಕಾರ ಮಾಡುವ ನಿಮಗೆ ನಮಸ್ಕಾರ ಮಾಡ್ತೇನೆ. ನಿಮ್ಮ ಗ್ರಂಥಗಳಿಗೂ ನಾನು ನಮಸ್ಕಾರ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ದೇವರು ನಿವಾಸ ಮಾಡಬೇಕೆ, ನಿಮ್ಮ ಮನೆ ಮಂದಿರವಾಗಬೇಕಾಗಿದ್ದರೆ ಮನೆಯಲ್ಲಿ ಸೌರಮೂಲ ಪುಸ್ತಕಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಮನಸ್ಸು ಮಂದಿರವಾಗಬೇಕಾಗಿದ್ದರೆ ದಿನಕ್ಕೆ 1 ಶ್ಲೋಕವಾದರೂ ಕೂಡ ಸರ್ವಮೂಲ ಗ್ರಂಥದ ಪಾರಾಯಣವನ್ನು ಮಾಡಿ. ಅಂತಹ ಅದ್ಭುತ ಪವಿತ್ರವಾದ ಗ್ರಂಥ ಸರ್ವಮೂಲಗಳು. ಇನ್ನೊಂದು ಕಡೆಯಲ್ಲಿ ಜ್ಞಾನಿಗಳು ಹೇಳ್ತಾರೆ, ಒಂದು ಅಕ್ಷರ, ಸರ್ವಮೂಲ ಗ್ರಂಥದ 1 ಅಕ್ಷರವನ್ನು ಬರೆದು ಅಥವಾ 1 ಪುಸ್ತಕವನ್ನು ಬರೆದು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಗಂಗಾ ನದಿಯ ದಂಡೆಯಲ್ಲಿ ಭಗವಂತನ ದೇವಾಲಯವನ್ನು ಕಟ್ಟಿಸಿ ಅದನ್ನು ಸಂಪೂರ್ಣ ಸಮಾಜಕ್ಕೆ ಸಮರ್ಪಣೆ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು. ಅಷ್ಟು ಪುಣ್ಯ ಶ್ರೀಮದಾಚಾರ್ಯರು ಬರೆದ ಒಂದು ಗ್ರಂಥದ 1 ಅಕ್ಷರ ಬರೆದರೆ ಅಷ್ಟು ಪುಣ್ಯ ಸಿಗ್ತದೆ. ಶ್ರೀಮದಾನಂದ ತೀರ್ಥರೇ ನೀವೇ ಭಾವಿ ಬ್ರಹ್ಮರು. ಯಾಕೆ? ತ್ರಿವಿಕ್ರಮ ಪಂಡಿತಾಚಾರ್ಯರು ಪರಮಾತ್ಮ ಮಧ್ವಾಚಾರ್ಯರಿಗೆ ಪ್ರಾರ್ಥನೆ ಮಾಡಿಕೊಂಡರು, ಆಚಾರ್ಯರೇ, ನೀವು ಯುಕ್ತಿಯಿಂದ ನಮಗೆಲ್ಲ ಪರಮತವನ್ನು ನಿರಾಕರಿಸಿ ಯುಕ್ತಿಯಿಂದ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ನಮಗೆ ವಿಷ್ಣು ಭಕ್ತರನ್ನಾಗಿ ಮಾಡಿದ್ದೀರಿ. ಆದರೆ ನಂತರ ನಿಮ್ಮ ನಂತರ ಈ ಯುಕ್ತಿಗಳು ಜೀವಿತ ಇರಬೇಕಾಗಿದ್ದರೆ ಅಂತ ಯುಕ್ತಿ ತರ್ಕ ತತಿ ಸಮೂಹದಿಂದ ಯುಕ್ತವಾದ ಕೇವಲ ಯುಕ್ತಿಗೆ ಮೀಸಲಾಗಿರ್ತಕ್ಕಂಥ ಒಂದು ಗ್ರಂಥ ಬರೆಯಿರಿ ಅಂತ ಹೇಳಿತು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಗ್ರಂಥ ಬರೆದವರು ಶ್ರೀಮದಾಚಾರ್ಯರು. ಆ ಗ್ರಂಥದ ಹೆಸರು ಅನುವ್ಯಾಖ್ಯಾನ. ಅವರಿಗೆ 4 ಜನ ಶಿಷ್ಯರು. ಒಬ್ಬರು ಪದ್ಮನಾಭ ತೀರ್ಥರು, ಇನ್ನೊಬ್ಬರು ನರಹರಿ ತೀರ್ಥರು, ಇನ್ನೊಬ್ಬರು ಮಾಧವ ತೀರ್ಥರು, ಮತ್ತೊಬ್ಬರು ಅಕ್ಷೋಭ್ಯ ತೀರ್ಥರು. ಆಚಾರ್ಯರು 4 ಜನರನ್ನು ಕೊಡುತ್ತಾ ಇದ್ರು. ಪದ್ಮನಾಭ ತೀರ್ಥರಿಗೆ
ಮೊದಲೇ ಅಧ್ಯಾಯದ ಮೊದಲೇ ಪಾದದ ಮೊದಲೇ ಶ್ಲೋಕ. ಅವರು ಬರೆಯುವಷ್ಟರಲ್ಲಿ ನರಹರಿ ತೀರ್ಥರಿಗೆ 2ನೇ ಅಧ್ಯಾಯದ ಶ್ಲೋಕ, ಅದು ಬರೆಯುವಷ್ಟರಲ್ಲಿ ಮಾಧವ ತೀರ್ಥರಿಗೆ 3ನೇ ಅಧ್ಯಾಯದ ಶ್ಲೋಕ, ಅಕ್ಷೋಭಿ ತೀರ್ಥರಿಗೆ 4ನೇ ಅಧ್ಯಾಯದ ಶ್ಲೋಕ. ಏಕಕಾಲದಲ್ಲಿ ಆ ವಿಷಯ ಕಂಟಿನ್ಯೂಟಿ ಹೇಗೆ ಬರಬೇಕು? ನಾನು ಸರ್ವಜ್ಞ, ನಾನು ಭಾವಿ ಬ್ರಹ್ಮ, 4 ಮುಖದಿಂದ 4 ಸಕಲ ಭೇದಗಳನ್ನು ಮಾಡಿದಂತೆ ಒಂದೊಂದೊಬ್ಬರಿಗೆ ಒಂದೊಂದು ಏಕಕಾಲದಲ್ಲಿ ಗ್ರಂಥ ಬರೀಲಿಕ್ಕೆ ಹಚ್ಚಿದ್ದೇನೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು. ಅಂಥ ಅದ್ಭುತವಾದ ಗ್ರಂಥ ಸರ್ವಮೂಲ ಗ್ರಂಥ. ಮನೆಯಲ್ಲಿ 20 ವಾರ್ಡ್ರೋಬ್ ತುಂಬ ಸೀರೆ, ಪಂಚೆ, ಪ್ಯಾಂಟ್, ಶರ್ಟ್ ಇಟ್ಟುಕೊಳ್ಳೋ ಬದಲಾಗಿ ಒಂದು ಕಪಾಟ್ ಸ್ಥಳ ಕೊಡಿ. ಅದರಲ್ಲಿ 37 ಗ್ರಂಥಗಳನ್ನು ಇಟ್ಟುಕೊಂಡು ದಿನಾಲು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಜೀವನ ಉದ್ಧಾರ ಆಗ್ತದೆ. ಅದಕ್ಕೋಸ್ಕರವೇ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಒಂದೇ ಮಂದಾಕಿನಿ ಸತ್ ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಮ್. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚು ಪುಣ್ಯವನ್ನು ಕೊಡ್ತಕ್ಕಂಥ ಅವರ ಸರ್ವಮೂಲ ಗ್ರಂಥಗಳಿಗೆ ನಮಸ್ಕಾರ ಮಾಡ್ತೇನೆ. ದೇವರ ಮೇಲೆ ಭಕ್ತಿಯನ್ನು ಇಟ್ಟಿದ್ದರಿಂದಾಗಿ ದೇವರು ಅವರಿಗೆ ಮೋಕ್ಷ ದಾತೃತ್ವವನ್ನು ಪರಮಾತ್ಮ ಕರುಣಿಸಿದ್ದಾನೆ. ಭಗವದಾಜ್ಞೆಯ ಮೋಕ್ಷದಾತ್ರೆಯ ನಮಃ ಅಂತಿಕೊಂಡು ಅಂತೇಳಿ ವಾಯುದೇವರನ್ನು ಕರೀತಾರೆ. ಆದ್ದರಿಂದಾಗಿ ಈ ವಾಯುದೇವರ ಉಪಾಸನೆ ಮಾಡೋದ್ರಿಂದಾಗಿ ಭವ ಭಯ ದಹನಂ, ಸಂಸಾರದ ಭಯ ಹೊರಟೋಗ್ಬಿಡ್ತದೆ, ನಮ್ಮ ಮೋಕ್ಷ ನಿಶ್ಚಿತ. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಗ್ರಂಥಗಳು ಸಜ್ಜನರಿಗೆ ಆನಂದದಾಯಕವಾಗಿರ್ತಕ್ಕಂಥ. ಹೀಗೆ ಕೆಲವು ಶ್ಲೋಕಗಳಿಂದ ಮಧ್ವಾಚಾರ ಮಹಿಮೆಯನ್ನು ಕೂಡ ಹೇಳಿ, ಒಟ್ಟು ವಾಯುಸ್ತುತಿಯಲ್ಲಿ 41 8ರಿಂದ 9 ಶ್ಲೋಕ, 10 ಶ್ಲೋಕ ವಾಯುದೇವರ ಮಹಿಮೆ, ಆನಂತರ 9-10 ಶ್ಲೋಕ ಹನುಮಂತನ ಮಹಿಮೆ, ಆನಂತರ 8-9 ಶ್ಲೋಕಗಳಿಂದ ಭೀಮಸೇನ ದೇವರ ಮಹಿಮೆ, ಅನಂತರ ಉಳಿದ ಶ್ಲೋಕಗಳಿಂದ ಶ್ರೀ ಮಧ್ವಾಚಾರ್ಯ ಮಹಿಮೆಯನ್ನು ವರ್ಣನೆ ಮಾಡಿ ಕೊನೆಗೆ ತಮ್ಮ ಪರಿಚಯವನ್ನು ಕೊಡ್ತಾರೆ. ಸುಬ್ರಹ್ಮಣ್ಯಕ್ಕೆ ಸೂರೇಹೇ, ನಮ್ಮ ತಂದೆ ಹೆಸರು ಸುಬ್ರಹ್ಮಣ್ಯಾಚಾರ್ಯರು ಅಂತ. ಕೇಶವ ಆನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ, ನಮ್ಮ ತಂದೆ ಹರಿವಾಯು ಗುರುಗಳ ಪರಮ ಭಕ್ತರು. ಅಂಥ ಭಕ್ತರ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ನಾನು ತ್ರಿವಿಕ್ರಮ ಅಂತ ದೇವರ ಹೆಸರು ನನಗಿಟ್ಟಿದ್ದಾರೆ. ಈ ವಾಯುದೇವರ ಸ್ತೋತ್ರವನ್ನು ನಾನು ಯಥಾಶಕ್ತಿ ಮಾಡಿದ್ದೇನೆ. ಈ ವಾಯುದೇವರನ್ನು ಯಥಾಶಕ್ತಿ ಹೊಗಳಿದ್ದೇನೆ, ಕಣ್ಣಾರೆ ಕಂಡು ವರ್ಣನಿಸಿದ್ದೇನೆ. ಅವರ ಮಹಿಮೆ ಅಪಾರ, ಆದರೆ ನನ್ನ ಶಬ್ದ ಭಂಡಾರ ಬಹಳ ಅಲ್ಪ, ಅದರಿಂದ ಕ್ಷಮಿಸಿ. ಅವರ ಪಾದಕಮಲಕ್ಕೆ ಸಮರ್ಪಿಸುವ ಮಾಲೆಯಂತೆ ಇರತಕ್ಕಂಥದ್ದು ಈ ಸುಮಧ್ವ ವಿಜಯ ಕಾವ್ಯ. ಈ ಮಧ್ವಜಯವನ್ನು ಯಾರು ಪೂಜೆ ಮಾಡಿ, ಯಾರು ಪಾರಾಯಣ ಮಾಡಿ, ಇಲ್ಲಿರುವ ಹರಿಯುವ ವಾಯು ಹನುಮ ಭೀಮಧ್ವರ ಮಹಿಮೆಯನ್ನು ತಿಳಿದುಕೊಂಡು ಯಾರು ಕೊಂಡಾಡ್ತಾರೆ, ಪ್ರತತ ಮತೆ ಗುಣಾಮುಕ್ತಿ ಮೇತೆ ವ್ರಜಂತಿ, ಈ ಒಂದು ವಾಯುಸ್ತುತಿಯ ಪುರಶ್ಚರಣೆಯಿಂದ, ಈ ವಾಯುಸ್ತುತಿಯ ಅರ್ಥಾನುಸಂಧಾನದಿಂದ ಅವರು ಜ್ಞಾನಭಕ್ತ ವೈರಾಗ್ಯವುಳ್ಳವರಾಗಿ ತಪ್ಪದೇ ಮೋಕ್ಷವನ್ನು ಹೊಂದುತ್ತಾರೆ. ವಾಯುಸ್ತುತಿಯ ಪುರಶ್ಚರಣದ
ಉದ್ದೇಶ ಮೋಕ್ಷ ಪ್ರಾಪ್ತಿ, ಭಗವದ್ ಅನುಗ್ರಹ ಪ್ರಾಪ್ತಿ. ಸಿದ್ಧವಾದ ಮಂತ್ರ. ಯಾರು ದಿನಾಲು ತಪ್ಪದೆ 3 ಸಲ ವಾಯುಸ್ತುತಿ ಹೇಳ್ತಾರೆ ಅವರ ಜೀವನದಲ್ಲಿ ಸುಖವೋ ಸುಖ, ಪ್ರಾರಬ್ಧ ಇದ್ದರೂ ಕೂಡ ಗೊತ್ತು ಕೂಡ ಆಗೋದಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಆಚಾರ್ಯರ ಆ ಹನುಮತ್ ಜಯಂತಿಯ ಸಂದರ್ಭದಲ್ಲಿ ಏನಪ್ಪ ಹನುಮಂತ ದೇವರು ಯಾವ ಮಹಿಮೆ ಹೇಳಬೇಕು ಅಂದಾಕ್ಷಣ ವಾಯುಸ್ತುತಿ ನೆನಪಾಯಿತು. ಅದರ ಮುಖಾಂತರ ಹನುಮಭಿವ ಮಧ್ವರ 3ರ ಬಗ್ಗೆ ವಾಯುಸ್ತುತಿ ಏನು ಹೇಳ್ತದೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಹೇಳಿದ್ದೇನೆ. ಪರಮಾತ್ಮ ನನ್ನಲ್ಲಿ ನಿಂತುಕೊಂಡು ಮಾತನಾಡಿಸಿದ್ದ. ಇಂಥ 41 ಶ್ಲೋಕದಲ್ಲಿ ನಾನು ಪೂರ್ತಿ ಮೊದಲಿನ 10-12 ಶ್ಲೋಕ ಹೇಳಿಲ್ಲ. ವಾಯುದೇವರ ಮಹಿಮೆ ಬಂದಿದೆ, ಮಧ್ಯದಲ್ಲಿ ಅದನ್ನು ವಿವರಣವಾಗಿ ವಿವರಿಸಿದ್ದೇನೆ. ಈ ಸುಮಧ್ವಜನ್ನು ಯಾರು ದಿನಾಲು ಶ್ರವಣ ಮಾಡ್ತಾರೆ, ಯಾರು ಪಾರಾಯಣ ಮಾಡ್ತಾರೆ, ಈ ವಾಯುಸ್ತುತಿಯನ್ನು ಯಾರು ಪಾರಾಯಣ ಮಾಡ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಯಾರು ಜೋರಾಗಿ ಪಾರಾಯಣ ಮಾಡ್ತಾರೆ, ಅಂಥವರಿಗೆ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಟ್ಟು ಪರಮಾತ್ಮ ನಿಶ್ಚಿತವಾಗಿಯೂ ಮುಕ್ತಿಯನ್ನು ಕೊಡ್ತಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದನ್ನು ಪ್ರತಿಯೊಬ್ಬರು ತಪ್ಪದೆ ತಿಳಿದುಕೊಂಡು ವಾಯುಸ್ತುತಿಯ ಅಧಿಕಾರ ಇರುವವರು ವಾಯುಸ್ತುತಿ ಪುರಸ್ಚರಣ ಮಾಡಿ, ಇಲ್ಲದೇ ಇದ್ದರೆ ಅರ್ಥಾನುಸಂಧಾನ ಮಾಡಲಿಕ್ಕೆ ಕಠಿಣ ಆಗ್ತದೆ ಅಂತಂದರೆ ಈ ವಾಯುಸ್ತುತಿಯ ಸಮದಂತೆ ಇರುವ ಶ್ರೀಪಾದರಾಜರ ಮಧ್ವನಾಮ ಇದೆ, ಅದನ್ನು ದಿನಕ್ಕೆ 3 ಸಲ ಹೇಳ್ಕೊಳ್ಳಿ. ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮವಾಗ್ತದೆ ಅಂತ ತಿಳ್ಕೊಂಡು. ಇಷ್ಟು ಹೇಳಿ ಇಲ್ಲಿಗೆ ಕಥಾಭಾಗವನ್ನು ಮುಗಿಸ್ತೇನೆ. ಬಹಳ ಬೇಗ ಆಯಿತು. ಮತ್ತೆ ನಾಳಿನಿಂದ ವಿಷ್ಣು ತತ್ವ ನಿರ್ಣಯದ ಆ ವಿವರಣೆ, ಅದು ಬೇಸರ ಬರಬಾರ್ದು ಅಂತೇಳಿ ಅದರ ಜೊತೆಗೆ ನಾವು ವಿಷ್ಣು ತತ್ವ ನಿರ್ಣಯ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಭೀಮಸೇನ ದೇವರ ಆತ್ಮಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಬಹುಶಃ ಶ್ರೋತೃಗಳು ಎಲ್ಲವನ್ನು ಮರೆತಿದ್ದಾರೆ. ಅಂಥ ಭೀಮಸೇನ ದೇವರ ಚರಿತ್ರೆಯನ್ನು ಪುನಃ ಅವರ ಚರಿತ್ರೆಯನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಅನ್ನೋದನ್ನು 1 ಗಂಟೆಯಲ್ಲಿ ಅರ್ಧ ಗಂಟೆ ವಿಷ್ಣು ತತ್ವ ನಿರ್ಣಯ, ಅರ್ಧ ಗಂಟೆ ಭೀಮಸೇನ ದೇವರ ಮಹಿಮೆ, ವಿಷ್ಣು ತತ್ವ ನಿರ್ಣಯ ಬರೆದ ವಾಯುದೇವರ ಮಹಿಮೆಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇನಾಶಯ ಶೇಷಾನ್ ಆಶುಧನ್ವಂತರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.